ಮನಸ್ಸುಗಳಿಗೆ ನಮಸ್ಕಾರ. ಮುಖ್ಯಮಂತ್ರಿ ಕುರ್ಚಿ ಕದನದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ದಿನಬೆಳಗಾದ್ರೆ ಎಲ್ಲರೂ ಮಾತಾಡೋರೆ. ಹಿಂದಿನಿಂದಲೂ ಇದಕ್ಕೆ ಬ್ರೇಕ್ ಹಾಕ್ತಾ ಬಂದಿದೆ ಡಿಕೆ ಶಿವಕುಮಾರ್. ಆದ್ರೆ ಸಿದ್ದರಾಮಯ್ಯ ಈಗ ವಾರ್ನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ತಮ್ಮ ಮಗನೂ ಸೇರಿದಂತೆ ಎಲ್ಲರ ಹೇಳಿಕೆಗಳನ್ನ ಎಂಜಾಯ್ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಈಗ ಯಾಕೆ ಸೈಲೆಂಟ್ ಸೂತ್ರಕ್ಕೆ ಬಂದಿದ್ದಾರೆ? ಇದ್ರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಸಿದ್ದು ಸೈಲೆಂಟ್ ಸೂತ್ರ. ನಾನು ಅಕ್ಷತಾ ಕುಲಕರ್ಣಿ. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಅಧಿಕಾರ ಹಂಚಿಕೆ ಕುರಿತು ನಡೀತಾ ಇರುವ ಚರ್ಚೆಗಳು ದಿನೇ ದಿನೇ ಹೊಸ ತಿರುವು ಪಡಿತಾ ಇವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಶಾಸಕರಿಗೆ ಈ ಸೂಕ್ಷ್ಮ ವಿಷಯದ ಬಗ್ಗೆ ಯಾವುದೇ ಸಾರ್ವಜನಿಕ ಹೇಳಿಕೆ ನೀಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಮಹತ್ವದ ನಿರ್ದೇಶನ ಬಂದಿದೆ. ಶಾಸಕರು ಮಾಧ್ಯಮಗಳ ಮುಂದೆ ಇಷ್ಟ ಬಂದಂತೆ ಹೇಳಿಕೆಗಳನ್ನ ನೀಡುವುದರಿಂದ ಪಕ್ಷ ಮತ್ತು ಸರ್ಕಾರದೊಳಗೆ ಅನಗತ್ಯ ಗೊಂದಲ ಸೃಷ್ಟಿಯಾಗತ್ತೆ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರ ಹಂಚಿಕೆಯ ಕುರಿತು ಎಲ್ಲಿ ಅಂದ್ರೆ ಅಲ್ಲಿ ಚರ್ಚೆ ಮಾಡೋದನ್ನ ನಿಲ್ಲಿಸಿ, ಗೊಂದಲ ಸೃಷ್ಟಿಸುವ ಹೇಳಿಕೆಗಳನ್ನ ನೀಡಬೇಡಿ ಎಂದು ಮುಖ್ಯಮಂತ್ರಿಗಳು ಸಹೋದ್ಯೋಗಿಗಳಿಗೆ ಕಟು ಸಂದೇಶವೊಂದನ್ನ ನೀಡಿದ್ದಾರೆ. ಸರ್ಕಾರವು ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಲು ಸಿದ್ಧತೆ ನಡೆಸ್ತಾ ಇದೆ. ಈ ನಿರ್ಣಾಯಕ ಸಮಯದಲ್ಲಿ ನಾಯಕತ್ವದ ಪ್ರಶ್ನೆಯು ಸಾರ್ವಜನಿಕವಾಗಿ ಚರ್ಚೆ ಆಗಬಾರದು. ವಿರೋಧ ಪಕ್ಷಗಳು ಈಗಾಗಲೇ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಇರುವುದರಿಂದ ಶಿಸ್ತು ಮತ್ತು ಏಕತೆ ಅತಿ ಮುಖ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ಸಭೆಯಲ್ಲಿ ಆಂತರಿಕ ಕಲಹದ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಊಹಾಪೋಹಗಳನ್ನ ತಳ್ಳಿ ಹಾಕಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಕೇವಲ ಪ್ರಾದೇಶಿಕ ಸಮಸ್ಯೆಗಳು ಮತ್ತು ಮುಂದೆ ಬರಲಿರುವ ವಿಧಾನಮಂಡಲದ ಅಧಿವೇಶನದ ಕಾರ್ಯತಂತ್ರದ ಬಗ್ಗೆ ಮಾತ್ರ ಚರ್ಚೆ ನಡೆಸಲಾಗಿತ್ತು ಎಂದು ಅವರು ಹೇಳಿದ್ರು. ಶಾಸಕರು ಸಭೆಯ ಹೊರಗೆ ನೀಡುವ ಹೇಳಿಕೆಗಳು ಅವರ ಸಂಪೂರ್ಣ ವೈಯಕ್ತಿಕ ಅಭಿಪ್ರಾಯಗಳು ಆಗಿರುತ್ತವೆ. ಅವು ಪಕ್ಷದ ನಿಲುವು ಅಥವಾ ಹೈಕಮಾಂಡ್ನ ಅಭಿಪ್ರಾಯವಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ರು. ಜೊತೆಗೆ ತಾನು 1969ರಿಂದಲೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಪಕ್ಷವನ್ನ ಎಂದಿಗೂ ಬಿಡುವುದಿಲ್ಲ ಎಂದು ಬಿಜೆಪಿ ಸೇರುವ ಊಹಾಪೋಹಗಳಿಗೆ ರಾಜಣ್ಣ ತೆರೆ ಎಳೆದ್ರು. ಆದ್ರೆ ಸಿದ್ದರಾಮಯ್ಯನ ಪರವಾಗಿ ವಾದ ಮಾಡೋ ರಾಜಣ್ಣ ಕೂಡ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಸಿಎಂ ಕುರ್ಚಿ ವಿವಾದದ ಬಗ್ಗೆ ಮಾತಾಡುವುದರ ಕುರಿತು ಏನೂ ಹೇಳಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಆಗಾಗ ಸಿಎಂ ಕುರ್ಚಿ ಕದನದ ವಿಚಾರದಲ್ಲಿ ಮಾತಾಡಿ ಡಿಕೆ ಶಿವಕುಮಾರ್ ಅವರಿಗೆ ಚಾಟಿ ಬೀಸ್ತಾನೆ ಇರ್ತಾರೆ. ಇದರಿಂದ ಡಿಕೆಶಿ ಬಣ ಕೂಡ ಗರಂ ಆಗಿದೆ. ಆದ್ರೂ ಸಿದ್ದರಾಮಯ್ಯ ಪರೋಕ್ಷವಾಗಿ ಮಗನನ್ನ ಸಮರ್ಥನೆ ಮಾಡಿಕೊಳ್ತಾರೆಯೇ ಹೊರತು ಬೇರೆಯವರಿಗೆ ಹೇಳಿದ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಮಗನಿಗೊಂದು ನ್ಯಾಯ, ಬೇರೆಯವರಿಗೆ ಒಂದು ನ್ಯಾಯನಾ ಅನ್ನೋ ಪ್ರಶ್ನೆಯನ್ನ ಡಿಕೆಶಿ ಬೆಂಬಲಿಗರು ಕೇಳ್ತಿದ್ದಾರೆ. ಅಥವಾ ಯತೀಂದ್ರ ತನ್ನ ತಂದೆಯ ಮಾತನ್ನೇ ಕೇಳ್ತಾ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ. ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ. ಸಿದ್ದು ಸೈಲೆಂಟ್ ಸೂತ್ರ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.